ಎಕ್ಸಿಟ್ ಆಗುವಾಗ ಒಂದು ಸೀನ್ ಆಯಿತು ಅಲ್ಲಿ. ಸೊ ನನ್ನ ಬ್ರೇಕಪ್ ವಿಡಿಯೋ ಅದು ಏನದು ಎಲ್ಲೈತೆ ಕೇಕು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ನಮ್ಮ ಮನೆಯಿಂದ. ಸೊ ಇವತ್ತು ಏನು ವಿಶೇಷ ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತೇ ಇರುತ್ತೆ. 2024 ಮುಗ್ದು 2025 ಬಂದಿದೆ, ವರ್ಷದ ಮೊದಲನೇ ದಿನ. ಸೊ ವಿಶೇಷವಾಗಿರಲಿ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಈ ವರ್ಷದ ಮೊದಲನೇ ದಿನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಮತ್ತು ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮತ್ತು ಇನ್ನೊಂದು ಎಲ್ಲರೂ ಕೇಳ್ತಿದ್ರು ಏನಕ್ಕೆ ಬ್ಲಾಗ್ ಮಾಡ್ತಾ ಇರಲಿಲ್ಲ ಅಂತ. ಸೊ ಸ್ವಲ್ಪ ಕಾರಣಗಳಿತ್ತು, ಅದಕ್ಕೆ ಬ್ಲಾಗ್ ಮಾಡಿರಲಿಲ್ಲ. ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡ್ತೀನಿ. ನೀವು ಹಂಗೆ ಸಪೋರ್ಟ್ ಮಾಡಬೇಕು, ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ ಗೈಸ್. ಇವತ್ತು ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ. ಗೆಸ್ಟ್ ಯಾರೋ ತೋರಿಸ್ತೀನಿ ಬನ್ನಿ. ನಮ್ಮ ಮನೆ ಗೆಸ್ಟ್ ಇವನೇ. ಏನದು ಎಲ್ಲೈತೆ ಕೇಕು? ಏನಿವತ್ತು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳು. ಆಯ್ತು, ಕೇಕ್ ತೆಗಿತೀನಿ. ಹ್ಯಾಪಿ ನ್ಯೂ ಇಯರ್ ಅಂತ ಹೇಳು ಒಂದ್ಸಲ. ಹೇಳು ಮತ್ತೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳು. ನ್ಯೂ ಇಯರ್. ಜ್ಯೂಸ್ ಕುಡಿತೀಯಾ? ಬೇಕಾ? ಏನ ಜ್ಯೂಸ್ ಕೊಡ್ಬೇಕಾ? ಬಾ ಕೊಡು. ಲೈಟ್ ಹಾಕು. ಹಿಡ್ಕೋ ಇದು. ಸಾಕಾ? ಸಾಕಾ? ತಗೋ. ಚೆನ್ನಾಗಿತ್ತಾ? ನಿನ್ನ ಹೆಸರೇನು? ಕಡೆ ತಿರುಗು ಇಲ್ಲಿ. ನಿನ್ನ ಹೆಸರೇನು? ದರ್ಶನ. ನೀನು ಸ್ಕೂಲ್ ಇಲ್ವಾ ಇವತ್ತು ನಿಂಗೆ? ಹಾಂ, ಏನು ಬಂತು? ಜ್ವರನಾ? ಚೆನ್ನಾಗೇ ಇದೆಯಾ ಜ್ವರ ಅಂತೀಯಲ್ಲ? ವಾಂತಿ ಮಾಡ್ಕೊಂಡ? ಯಾವಾಗ? ಮತ್ತೆ ಕೋಲ್ಡ್ ಜ್ಯೂಸ್ ಕುಡಿತೀಯ? ನಿಮ್ಮ ಅಮ್ಮ ಕೇಳಿದ್ರೆ ಏನು ಅನ್ನಲ್ವಾ? ಸರಿ. Moments later. ಗೈಸ್ ಫೈನಲಿ ಬೆಟ್ಟಕ್ಕೆ ಬಂದುಬಿಟ್ಟಿದ್ದೀನಿ. ಎಲ್ಲೋ ಹೋಗೋಣ ಅಂತ ಅಂದ್ಕೊಂಡಿದ್ದು, ಸೊ ಅದಾಗಲಿಲ್ಲ. ಏನಕ್ಕೆ ಮಿಸ್ ಮಾಡೋದು ಅಂತ ಬೆಟ್ಟಕ್ಕೆ ಬಂದಿದ್ದೀನಿ, ಚಾಮುಂಡಿ ಬೆಟ್ಟಕ್ಕೆ. ನೆನ್ನೆನೂ ಬಂದಿದ್ವಿ, ತುಂಬ ರಶ್ ಇತ್ತು. ಇವತ್ತು ತುಂಬ ರಶ್ ಇದೆ. ಸೊ ದರ್ಶನ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋದ ಬನ್ನಿ. ಗೈಸ್ ಫೈನಲಿ ಇವತ್ತು ದರ್ಶನ ಆಗಲಿಲ್ಲ, ಯಾಕಂದರೆ ತುಂಬ ರಶ್ ಇದ್ದಾರೆ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಬಂದಾಗ ಎಷ್ಟು ರಶ್ ಇದ್ದರೂ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಹೋದರೆ ನನ್ನ ಬರೋದು ಲೇಟ್ ಆಗಿಬಿಡುತ್ತೆ, 1 hour 2 hour ಆಗುತ್ತೆ, ಅಷ್ಟು ರಶ್ ಇದ್ದಾರೆ. ಸೊ ಪರವಾಗಿಲ್ಲ, ಇನ್ನೊಂದು ಸಲ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಗೈಸ್ ಪ್ರಸಾದ ಆದರೂ ತಿನ್ನೋಕ್ಕೆ ಹೋಗ್ತಾಯಿದ್ದೀನಿ, ಅದಾದರೂ ಸಿಗ್ತಿದೆ. ಸೊ ಬನ್ನಿ ಹೋಗೋಣ. ಗೈಸ್ ರಶ್ ನೋಡಿ ಗೈಸ್, ಇದಕ್ಕೂ ರಶ್ ಫುಲ್ಲು. ಸೊ ಗೈಸ್ ಚೆನ್ನಾಗಿ ತಿಂದಿದ್ದೈತೆ, ಹೋಗ್ತಾಯಿದ್ದೀನಿ. ಗೈಸ್ ಪ್ರಸಾದ ತಿಂದ್ಕೊಂಡು ಹಂಗೆ ಚಳಿಗೆ ಒಂದು ಟೀ ಕುಡ್ಕೊಂಡು ಈಗ ಫೈನಲಿ ಹೊರಡ್ತಾಯಿದ್ದೀವಿ. ಸೊ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ ವ್ಯೂ ಪಾಯಿಂಟ್ ಹೆಂಗಿರುತ್ತೆ ನೈಟಲ್ಲಿ ಅಂತ.
ಗೈಸ್ ನಮ್ಮ ಗಾಡಿ ಎಲ್ಲಿ ನಿಲ್ಸಿದೀವಿ ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲ ಗೈಸ್ ನೆಕ್ಸ್ಟ್ ಲೆವೆಲ್ ರಶ್ ಇದೆ ಮಾತ್ರ. ಯಪ್ಪ ಫುಲ್ಲು ಸಿಕ್ಕಾಪಟ್ಟೆ ನ್ಯೂ ಇಯರ್ ಅಂತ ಫುಲ್ಲು ಎಲ್ಲರೂ ಬಂದ್ಬಿಟ್ಟವ್ರೆ. ಸೊ ಇವಾಗ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ, ಬನ್ನಿ. ಗೈಸ್ ವ್ಯೂ ಪಾಯಿಂಟ್ ಅಂತ ಹೇಳಿದ್ನಲ್ಲ, ತೋರಿಸ್ತೀನಿ ನೋಡಿ. ಹೆಂಗಿದೆ ನೋಡಿ ನಮ್ಮ ಮೈಸೂರು. ಇವತ್ತಿನ ದಿವಸ ಒಂದು ನೆನಪಾಗುತ್ತೆ ನನಗೆ. ಇದೇ ಲಾಸ್ಟ್ ಇಯರ್ 2024 ಜಾನ್ 1 ಒಂದು ಹುಡುಗಿಗೋಸ್ಕರ ಫುಲ್ಲು ಬೇಡ್ಬಿಟ್ಟಿದ್ದೀನಿ. ಏನಂತ ಬರೀ ಮಾತಾಡ್ಸೋಕ್ಕೆ. ಬ್ರೇಕಪ್ ಆಗಿತ್ತು, ಅದು ಅವಳದೇ ತಪ್ಪಿದ್ದು. ಬ್ರೇಕಪ್ ಆಗಿತ್ತು, ಮಾತಾಡ್ಸು ಅಂತ ಫುಲ್ ಬೇಡ್ಕೊಬಿಟ್ಟಿದ್ದೀನಿ, ಹತ್ಬಿಟ್ಟಿದ್ದೀನಿ. ಯಪ್ಪ ಅದೆಲ್ಲ ನೆನಪಾಗ್ತಾ ಇದೆ ಇವಾಗ ನೋಡಿ ಎಷ್ಟು ಪೀಸ್ ಆಗಿದೆ. ಅಷ್ಟೇ, ಎಲ್ಲ ಚೇಂಜ್ ಆಗುತ್ತೆ ಈ ವರ್ಷದಿಂದ. ಅದಕ್ಕೇ ಯಾವ ಲವ್ ಸವಾಸನೂ ಬೇಡ ಅಂತ ಇದ್ದೀನಿ. ಯಾವುದೋ ಒಂದು ರೈಟ್ ಪರ್ಸನ್ ಬಂದರೆ ನೋಡೋಣ. ಸೊ ಹೆಂಗೋ ಲೈಫ್ ಹೋಗ್ತಿದೆ. ಸೊ ಚೆನ್ನಾಗಿ ನನ್ನ ಲೈಫ್ ಮೇಲೆ ಫೋಕಸ್ ಮಾಡಿ ನಾನೇನು ಡ್ರೀಮ್ ಮಾಡಿದ್ದೀನೋ ಅದನ್ನು ಸಕ್ಸಸ್ ಮಾಡಬೇಕು. ಅದೇ ನನ್ನ ಗೋಲ್ ಆಗಿರೋದು ಇವಾಗ. ಸೊ ಹಾರ್ಡ್ ವರ್ಕ್ ಮಾಡ್ತೀನಿ, ತುಂಬ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ. ನನ್ನ ಫ್ಯಾಮಿಲಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀನಿ. ಸೊ ನೋಡೋಣ, ನಾನು ಚೆನ್ನಾಗಿರ್ಬೇಕಂದ್ರೆ ಫಸ್ಟು ಈ ಫ್ರಸ್ಟ್ರೇಷನ್ನು, ಲವ್ ಅನ್ನೋ ಇದರಿಂದ ದೂರ ಇರಬೇಕು. ನಂದೇನಿದೆ ಎಜುಕೇಷನು ಏನು ಈಗ ಏನು ಮಾಡ್ತಾಯಿದ್ದೀನಿ ಅದ್ರ ಮೇಲೆ ಫೋಕಸ್ ಮಾಡಿಕೊಂಡು ಇನ್ನು ಲೈಫ್ ಲೀಡ್ ಮಾಡ್ತೀನಿ. ಅದಕ್ಕೆ ಪ್ರತಿ ವರ್ಷ ಫುಲ್ಲು ಪಾರ್ಟಿ ಅಂದ್ಕೊಂಡೆಲ್ಲ ಹೋಗ್ತಾಯಿದ್ದೆ. ಈ ವರ್ಷ ಹೋಗಿಲ್ಲ, ಏನು ಪಾರ್ಟಿನೂ ಮಾಡಿಲ್ಲ. ಇಯರ್ ಸ್ಟಾರ್ಟಿಂಗು ದೇವಸ್ಥಾನಕ್ಕೆ ಬಂದು ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ನನ್ನ ಬ್ರೇಕಪ್ ವಿಡಿಯೋ ಅಂದರೆ ಬ್ರೇಕಪ್ದು ಫುಲ್ ಸ್ಟೋರಿ ಬೇಕು ಅಂದರೆ ಕಮೆಂಟ್ ಮಾಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವೇ ನಗ್ತೀರಾ, ಹಂಗೆ ದುಃಖ ಆಗ್ತೀರಾ ಅಷ್ಟೇ. ಸೊ ವಿಡಿಯೋ ಬ್ರೇಕಪ್ದು ಬೇಕು ಅಂದರೆ ಕಮೆಂಟ್ ಮಾಡಿ, ಓಕೆನಾ? ಗೈಸ್ ಬೆಟ್ಟದಿಂದ ಕೆಳಗೆ ಎಕ್ಸಿಟ್ ಆಗುವಾಗ ಒಂದು ಸೀನ್ ಆಯಿತು. ಅಲ್ಲಿ ಏನಾಯಿತು ಅಂದರೆ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿತ್ತು. ಪೊಲೀಸ್ ಬಂದುಬಿಟ್ಟು ನಾನು ಇಳಿದ್ಬಿಟ್ಟು ನೋಡ್ತಾಯಿದ್ದೆ ಏನಾಗಿದೆ ನೋಡೋಣ ಅಂತ. ಎಲ್ಲ ಗೇಟೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ಅಲ್ಲಿ ಎಲ್ಲರೂ ಜಗಳ ಮಾಡ್ತಿದ್ರು, ಮೇಲ್ಬಿಡಿ ಅಂತ. ಯಾರನ್ನೂ ಬಿಡ್ತಾ ಇರಲಿಲ್ಲ, ಬೆಟ್ಟ ಕ್ಲೋಸ್ ಆಗಿದೆ ಅಂತ. ನಾವು ಸೈಡಲ್ಲಿ ನಿಂತಿದ್ವಿ, ಇನ್ನೇನು ಗೇಟ್ ಕ್ಲೋಸ್ ಮಾಡಿದಾರಲ್ಲ, ಇನ್ನು ಎಕ್ಸಿಟ್ ಆಗೋರಿಗೆ ಬಿಡ್ತಾಯಿದ್ರು. ಸೊ ಹಿಂಗೆ ನಿಂತಿರುವಾಗ ಪೊಲೀಸ್ ಬಂದ ಒಬ್ಬ PC ಬಂದುಬಿಟ್ಟು, ಈಗ ಇಳಿಯಪ್ಪ ನೀನು ಅಂದ್ಬಿಟ್ಟು ಇಳಿಸ್ಬಿಟ್ಟು ನನ್ನ, ಏನಪ್ಪ ಇಲ್ಲೇ ಇರು, ಒಂದು ಅರ್ಧ ಗಂಟೆ ಆಗುತ್ತೆ ಬಿಡೋಕ್ಕೆ, ನಾವು ಸ್ವಲ್ಪ ಅಲ್ಲಿ ಹೋಗ್ಬಿಟ್ಟು ವಾಕಿ-ಟಾಕಿ ತೊಗೊಬತ್ತೀನಿ ಅಂತ ಹೇಳ್ದ. ಇದೇ ನಮ್ಮ ಗಾಡಿ ಸುಮಾರು ಜನ ನಿಂತವ್ರೆ, ಯಾರನ್ನೂ ಕೇಳ್ತಿಲ್ಲ, ನಮ್ಮನ್ನ ಮಾತ್ರ ಕೇಳ್ತವ್ರೆ. ವಾಕಿ-ಟಾಕಿ ತೊಗೊಬರ್ಬೇಕು, ಇಳಿಯಪ್ಪ ಸ್ವಲ್ಪ ಡ್ರಾಪ್ ಹಾಕಿ ಹಂಗೆ ಅಂತ ಇದು ಮಾಡಿದ್ರು. ನಮ್ಮ ಹುಡುಗನ್ನ ಕಳಿಸ್ದೆ, ಅವನೇ ಗಾಡಿ ಮೇಲೆ ಗೊತ್ತಿದ್ದಲ್ವಾ, ಅದಕ್ಕೆ ಅವನೇ ಹೋದ. ನೋಡ್ತೀನಿ ಅರ್ಧ ಗಂಟೆ ಆದರೂ ಬಂದೇ ಇಲ್ಲ. ಏನಪ್ಪ ಆಯಿತು, ಹಿಡ್ಕೊಬಿಟ್ರನ ಏನಾಯಿತು, ಗಾಡಿ ಪೊಲೀಸ್ಗೇನಾರು ಹಿಡ್ಕೊಟ್ಬಿಟ್ರ ಅಂತ ನನಗೆ ಗಾಬರಿ ಫುಲ್ಲು. ಆಮೇಲಿಂದ ಫೋನ್ ಮಾಡಿ ಒಂದು 5 ಸಲ ಫೋನ್ ಮಾಡಿದೆ, ತೆಗೀಲಿಲ್ಲ ನಮ್ಮ ಹುಡುಗ ಫೋನು. ಆಮೇಲೆ ನೋಡಿದ್ರೆ ಏನಾಯಿತು ಅಂತ ನಮ್ಮ ಹುಡುಗ ಹೇಳ್ತಾನೆ ನೋಡಿ. ಆಮಗ ಏನಾಯಿತು? ಹಿಂಗೆ ಹೋದೆ, ಪೊಲೀಸವರು ಬಂದರು, ಬಾ ಹಿಂಗೆ ಬರೋದ ಅಂತ ಅಂದರು. ನೋಡ್ತು ಅಂದರೆ ಮೇಲ್ ಹೋಗ್ಬೇಕು ವಾಕಿ-ಟಾಕಿ ತರಕ್ಕೆ ಅಂತ ಅಂದ್ರು. ಆಯ್ತು ಬನ್ನಿ ಸರ್ ಅಂತ ಕರ್ಕೊ ಹೋದೆ. ಗಾಬರಿ ಆಗೋಗಿತ್ತು. ಎಲ್ಲಿ ನಾನು ಹೋಗಿ ನೋಡಿದ್ರೆ ಟ್ರಾಫಿಕ್ ಏನು ಅಂತ ಕೇಳಿದ್, ಪಕ್ಕದವ್ರು ಕೇಳಿದ್ಗೆ ಆಕ್ಸಿಡೆಂಟ್ ಅಂತಂದೆ. ಬಂದ್ಬಿಟ್ಟು ಅಂದ, ಆಕ್ಸಿಡೆಂಟ್ ಅಲ್ಲ ಕಣ, ಮಾಮೂಲಿ ಟ್ರಾಫಿಕ್ ಅಂತಂದ. ಆಯ್ತು ಬಿಡಿ ಸರ್ ಗೊತ್ತಿರ್ಲಿಲ್ಲ ಅಂತ ಅಂದೆ. ಮೇಲ್ಗಡೆ ಕರ ಹೋಯ್ತಾ ಇರ್ತೀನಿ, ದರ್ಶನ ಮಾಡ್ದ, ಎಷ್ಟೊತ್ತಿಗೆ ಬಂದೆ ಅಂತಾನೆ. ಸರ್ 7 ಗಂಟೆಗೆ ಬರ್ತೀನಿ ಅಂತಂತೀನಿ. ದರ್ಶನ ಮಾಡ್ದ ಸರ್, ಫುಲ್ ರಸ್ ಇತ್ತು, ದರ್ಶನ ಮಾಡೋಕ್ಕಾಗಿಲ್ಲ ಸರ್, ಮಾಮೂಲಿ ಪ್ರಸಾದ ಸಿಕ್ತು, ಊಟ ಮಾಡ್ಕೊ ಹೋಯ್ತಿದ್ದೀನಿ ಸರ್ ಅಂತಂದೆ. ಬಾ ದರ್ಶನ ಕರ್ಕೊಯ್ತೀನಿ, ನಾನು ಅಲ್ಲಿಗೆ ಹೋಯ್ತಾ ಇರೋದು ಬಾ ಅಂತಾನೆ. ಸರ್ ಇಲ್ಲ ನಮ್ಮ ಹುಡುಗನೂ ಬರ್ತಾನೆ, ಅವನು ಕರ್ಕೋಬೇಕು ಸರ್ ಅಂತೀನಿ. ನೋಡ್ತು ಅಂದರೆ ಸರಿ ಬಾ ಹೋಗೋದ, ಯಾವ ಊರು ಏನು ಎಲ್ಲ ಕೇಳ್ದ. ಫ್ರೆಂಡ್ಸ್ ಎಲ್ಲ ಇದು ಮಾಡ್ಕೊಂಡು ಬಂದ್ವಿ. ಗೈಸ್ ಆದ್ರೂ ವಾಕಿ-ಟಾಕಿ ತಗೊಬರೋಕ್ಕೆ ಅಂತ ಹೇಳಿದ್ದು ನಮ್ಮ ಹತ್ರ. ಅಲ್ಲಿ ನೋಡಿದ್ರೆ ದರ್ಶನಕ್ಕೆ ಲೇಟ್ ಆಗಿಬಿಟ್ಟಿದೆ. ಏನಪ್ಪ ದೇವಸ್ಥಾನ ಕ್ಲೋಸ್ ಮಾಡ್ತಿದ್ದಾರೆ ಅಂತ ಇವನ್ನ ಕರ್ಕೊಂಡು ಹೋಗಿದ್ದು. ಯಪ್ಪ ಆದರೂ ನಾವು ಮಕ್ಕಾರಾಗ್ಬಿಟ್ವಿ ಸೀರಿಯಸ್ ಆಗಿ. ಸೊ ವಿಡಿಯೋ
ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.